ಸಂಘಟನೆ ಸ್ಥಾಪನೆ ಮಾಡಲು ಪ್ರಮುಖ ಉದ್ದೇಶ ಏನು? ಮೀಸಲಾತಿ, ಸಮಾನತೆ ಇವೆಲ್ಲ ಇದಾವಲ್ಲ, ಅದು ಕೇಳೋ ಅಂತದ್ದು ಅಲ್ವೇ ಅಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರ ಮೇಲೆ ದಬ್ಬಾಳಿಕೆ, ಈ ಹರಾಸ್ಮೆಂಟ್ ಇರ್ಬೋದು, ಈ ತರದೆಲ್ಲ ನಡೀತಾ ಇದೆ. ನಾವು ಸರ್ಕಾರಿ ಏನದು ನೌಕರರಷ್ಟೇ. ಈಗ ಎಲ್ಲರಿಗೂ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಒಂದ್ ರೀತಿ ಸ್ಲೇವ್ಸ್ ಅನ್ನೋ ತರ. ಯಾಕೆ ಮಹಿಳಾ ಸಂಘಟನೆ ಸ್ಥಾಪನೆ ಮಾಡಿದ್ರು? ನಮ್ಮ ಆಲೋಚನೆಗಳಿಗೆ ಒಂದು ವೇದಿಕೆ, ನಮ್ಮ ಅಭಿಪ್ರಾಯಗಳಿಗೆ ಒಂದು ವೇದಿಕೆ. ಇವಾಗ ಒಬ್ಬ ಸರ್ಕಾರ ನೌಕರರಾಗಿ ನೀವು ಬೇರೆಯವ್ರ ಸಮಸ್ಯೆ ನೀವು ಹೇಳಿದ್ರ, ಇವಾಗ ನೀವು ಕೂಡ ಒಬ್ಬ ಸರ್ಕಾರಿ ನೌಕರರು. ನೀವು ಅತಿ ದೊಡ್ಡವಾದ ಸಮಸ್ಯೆಯನ್ನ ಎದುರಿಸಿದ್ದು ಯಾವುದು? ಅದನ್ನ ನೀವು ಹೇಗೆ ಪರಿಹಾರ ಮಾಡ್ಕೊಂಡ್ರಿ ಆ ಸಮಸ್ಯೆನ? ಸರ್ಕಾರಿ ವ್ಯವಸ್ಥೆಗಳಲ್ಲಿ ವರ್ಕ್ ಡೆಲಿವರಿ ಮಾಡುವಾಗ ನಮ್ಗೆ ಸವಾಲುಗಳಂತೂ ಇದ್ದೇ ಇರುತ್ತೆ. ಸಮಸ್ಯೆಗಳು ಸ್ವಲ್ಪ ಕಡಿಮೆನೆ, ಸವಾಲುಗಳಂತೂ ಇದ್ದೇ ಇರುತ್ತೆ. ಈಗ ನಾನು ಹೇಳಿದಾಗೆ ನಮ್ಮ ಇಲಾಖೆಯಲ್ಲಿ ನಾನು ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆಯ ಯೋಜನೆಗಳನ್ನ ಅನುಷ್ಠಾನ ಮಾಡುವಾಗ ಜಾಸ್ತಿ ನಮ್ಗೆ ಕ್ರೀಡಾಪಟುಗಳ ಜೊತೆಯಲ್ಲಿ ಒಡನಾಟ, ಹಾಗೆ ಯೂತ್ ಅವರ ಜೊತೆಯಲ್ಲಿ ಒಡನಾಟ ಇರುತ್ತೆ. ಕೆಲವು ಸಲ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಾಗ ತುಂಬಾ ಕ್ರೌಡ್ ಇರುತ್ತೆ. ಈಗ ಉದಾಹರಣೆಗೆ ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ದಸರಾ ಕ್ರೀಡಾಕೂಟ ಮಾಡ್ತೇವೆ ಪ್ರತಿ ವರ್ಷ. ಸುಮಾರು ಒಂದು 3,000-4,000 ಜನ ಕ್ರೀಡಾಪಟುಗಳು ಭಾಗವಹಿಸುವಂತ ಕ್ರೀಡಾಕೂಟ. ಅಂತ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಾಗ ನಮಗೆ ಅದು ಒಂದು ರೀತಿ ಸವಾಲಿನ ಕೆಲಸನೇ. ಯಾಕಂದ್ರೆ ಜನನು ನೀವು ಹೌದು ಕೂಡಿಸ್ಬೇಕು. ಅವ್ರಿಗೆ ಸುಮಾರು ಒಂದು 28 ಕ್ರೀಡೆಗಳನ್ನ ನಾವು ಒಂದೇ ಎರೆನಾದಲ್ಲಿ ಮತ್ತೆ ಬೇರೆ ಬೇರೆ ಅರೆನಾಗಳಲ್ಲಿ ಮಾಡ್ಬೇಕಾಗುತ್ತೆ. ಈಗ ದಸರಾ ಅಂತ ಹೇಳಿದ್ರೆ ಇಂದು ಸುಮಾರು 28 ಕ್ರೀಡೆಗಳನ್ನ ನಾವು ಮಾಡ್ತೀವಿ. ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಇಬ್ಬರಿಗೂ ಪ್ರತ್ಯೇಕವಾಗಿ ಕ್ರೀಡಾಕೂಟಗಳೇ ಇರ್ತವೆ. ಕಬಡ್ಡಿ, ಖೋಖೋ ಇಂದ ಹಿಡಿದು ಅಥ್ಲೆಟಿಕ್ಸ್ ಒಂದೇ ಇವೆಂಟ್ ಅಂತ ಹೇಳಕ್ಕಾಗಲ್ಲ. ಆ ಅಥ್ಲೆಟಿಕ್ಸ್ ಅಲ್ಲೇನೆ 28 ಇವೆಂಟ್ ಇದೆ. ಅಷ್ಟು ಇವೆಂಟ್ಗಳನ್ನ ಆಯೋಜನೆ ಮಾಡ್ಬೇಕಾಗತ್ತೆ. ತರಬೇತುದಾರರು, ತೀರ್ಪುಗಾರರು, ಆಮೇಲೆ ಊಟದ ವ್ಯವಸ್ಥೆ, ಆಮೇಲೆ ಅವರಿಗೆ ಕ್ರೀಡಾ ಸಾಮಗ್ರಿಗಳ ವ್ಯವಸ್ಥೆ, ಮತ್ತೆ ಪ್ರತಿಯೊಂದು ಎರೆನಾಗಳು ಉಪಯೋಗಿಸೋಕ್ಕಿಂತ ಮುಂಚೆ ಮಾರ್ಕಿಂಗ್ ಆಗಿರ್ಬೇಕು, ನೆಟ್ ಕರೆಕ್ಟ್ ಆಗಿರ್ಬೇಕು. ಈ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಅದರಲ್ಲಿ ಸಣ್ಣ ಸಣ್ಣ ಲೋಪದೋಷಗಳನ್ನು ಆಗದ ಹಂಗೆ ನಾವು ನೋಡ್ಕೊಳ್ಬೇಕು ಅಂತಂದ್ರೆ ಅದೆಲ್ಲ ಸವಾಲಿನ ಕೆಲಸನೇ. ಇಂಥದ್ದನ್ನೇ ನಾನು ಆಯೋಜನೆ ಮಾಡಿರೋದು. ಈಗ ಇದೇನದು ಯುವ ಜನೋತ್ಸವ ಅಂತ ನಾವು ಮಾಡ್ತೀವಿ. ಯುವ ಜನೋತ್ಸವದಲ್ಲಿ ಕೂಡ ಯೂತ್ ಓರಿಯೆಂಟೆಡ್ ಪ್ರೋಗ್ರಾಮ್ ಇದು. ಅದರಲ್ಲಿ ಕೂಡ ಸುಮಾರು ಒಂದು 300-400 ಅಷ್ಟು ಯೂತ್ ಬರ್ತಾರೆ. ಅವ್ರಿಗೆ ಸ್ಟೇಜ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಇವನ್ನೆಲ್ಲ ನಾವು ಅರೇಂಜ್ ಮಾಡ್ಬೇಕಾಗತ್ತೆ. ಇಂಥ ಎಲ್ಲಾ ಕಾರ್ಯಕ್ರಮಗಳು ನಮ್ಗೆ ಸವಾಲೇನೆ. ಬಟ್ ಏನು ಅಂದ್ರೆ ಕಾರ್ಯಕ್ರಮ ಶುರುವಾಗಕ್ಕಿಂತ ಮುಂಚೆ ಅದಕ್ಕೆ ಏನು ಎಫರ್ಟ್ ಹಾಕಿರ್ತೀವಿ, ಅದು ಕಾರ್ಯಕ್ರಮ ಸುಸೂತ್ರವಾಗಿ ಯಶಸ್ವಿಯಾಗಿ ಮುಗಿದಾಗ ಆ ತೃಪ್ತಿ, ಸಮಾಧಾನ ಇರುತ್ತಲ್ಲ, ಅದು ಹೇಳಕ್ಕಾಗಲ್ಲ. ಹೌದು, ಆ ಸವಾಲನ್ನ ನಾವು ಹೀಗೆ ಕಂಪ್ಲೀಟ್ ಮಾಡ್ತೀವಿ, ಅದು ನಮ್ಗೆ ಸಮಾಧಾನ. ಇವಾಗ ಯಾವ್ದೇ ಒಂದು ಪ್ರೋಗ್ರಾಮ್ ಸಕ್ಸಸ್ ಇಂದ ಫಿನಿಶ್ ಆದ್ಮೇಲೆನೆ ನಿಮ್ಗೆ ಒಂದು ಸಮಾಧಾನ. ಹೌದು, ಎಲ್ಲಾನು ಅಷ್ಟೇ. ಎಲ್ಲಾ ಕೆಲಸಗಳೂನು ಹಾಗೆ ಅಲ್ಲ. ಇದು ಇಲಾಖೆ ಕೆಲಸ ಆಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಶುರುವಾಗಕ್ಕಿಂತ ಮುಂಚೆ ಇರೋ ಏನದು ಭಯ ಆಗಿರ್ಬೋದು ಅಥವಾ ಗೊಂದಲಗಳಾಗಿರ್ಬೋದು, ಅವೆಲ್ಲಾನು ಕಾರ್ಯಕ್ರಮ ಯಶಸ್ವಿ ಆದಾಗ ಪೂರ್ತಿ ಸಮಾಧಾನ ತರುತ್ತೆ. ಜಸ್ಟ್ ಲೈಕ್ ಡೆಲಿವರಿ ಆಗಿ ಮಗು ಹುಟ್ಟಿದ್ಮೇಲೆ ಆಗತ್ತಲ್ಲ ತೃಪ್ತಿ, ಸಮಾಧಾನ, ಆ ರೀತಿ ಅದು ಅದೇ ತರ ಟೆನ್ಷನ್ ಅಲ್ಲಿ ಇರುವಂತದ್ದೇ ಕೆಲಸ. ಓಕೆ, ಇಷ್ಟೆಲ್ಲ ನೀವು ಸಮಸ್ಯೆಗಳು, ಸವಾಲು ಇಷ್ಟೆಲ್ಲ ಎದುರಿಸ್ಕೊಂಡ್ ಬಂದಂತ ಸಂದರ್ಭದಲ್ಲಿ ನಿಮಗೆ ಅತಿ ಹೆಚ್ಚು ಸಂತೋಷ ಆದಂತ ಕೆಲಸ ಯಾವ್ದು? ನೀವು ಮಾಡಿ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ನಿಮ್ಗೆ ಅತಿ ಹೆಚ್ಚು ಸಂತೋಷ ಕೊಟ್ಟಿರುವ ಕೆಲಸ ಯಾವ್ದು? ಇಲಾಖೆ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಅಥವಾ ಯಾವ್ದಾದ್ರು ಇರ್ಬೋದು, ಸಂಘಟನೆ ಇರ್ಬೋದು. ನನಗೆ ತುಂಬಾ ಸಮಾಧಾನ ಕೊಟ್ಟಿದ್ದು ಅಂದ್ರೆ ನಮ್ಮ ಅಖಿಲ ಕರ್ನಾಟಕ ಮಹಿಳಾ ಸರ್ಕಾರಿ ನೌಕರ ಸಂಘಟನೆ ಸ್ಥಾಪನೆ ಮಾಡಿದ್ದು, ಮತ್ತೆ ಅದನ್ನ ನಡೆಸ್ಕೊಂಡ್ ಬರ್ತಾ ಇರೋದು, ಅದು ಖುಷಿ ಇದೆ. ಅದು ಸಂಘಟನೆಗೆ ಸಂಬಂಧಪಟ್ಟಂಗೆ. ಇನ್ನು ನನಗೆ ಪ್ರತಿದಿನನೂ ನಮ್ಮ ಆಸ್ ಎ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟ್ ಪ್ರತಿದಿನ ನಾನೇನ್ ವರ್ಕ್ ಡೆಲಿವರಿ ಮಾಡ್ತೀನಿ, ಅಲ್ಲಿಂದ ನನಗೇನ್ ತೃಪ್ತಿ ಸಿಗುತ್ತೆ, ಅದಕ್ಕೆ ನನಗೆ ಸಮಾಧಾನ ಇದೆ.
ನಾನು ದಿನ ಬೆಳಗ್ಗೆ ಹೋಗಿ ಆಫೀಸಿಗೆ ಹೋದಾಗಿಂದ ಸಂಜೆ ಮನೆಗೆ ಬರುವಾಗಿ ತನಕಿಂತ ಏನು ಕೆಲಸ ಮಾಡಿರ್ತೀನಿ ಅದು ನನಗೆ ತೃಪ್ತಿ ಕೊಡುತ್ತೆ. ಓಕೆ. ಕ್ರೀಡೆ ಇವಾಗ ಈ ಯುವ ಸಬಲೀಕರಣಕ್ಕೆ ಸರ್ಕಾರ ಹೇಗೆ ನಿಮ್ಗೆ ಸಹಾಯ ಮಾಡ್ತಾ ಇದೆ, ಹೇಗೆ ಬೆಂಬಲ ಕೊಡ್ತಾ ಇದೆ? ಎಲ್ಲ ಇಲಾಖೆಗಳಿಗೆ ಸರ್ಕಾರದ ಅನುದಾನ ಹೇಗೆ ಕೊಡ್ತಾರೋ ಹಾಗೆ ನಮ್ಮ ಇಲಾಖೆಗೂ ಕೂಡ ಅನುದಾನ ಅಂತೂ ಬಂದೇ ಬರುತ್ತೆ. ಕೆಲವು ಸಲ ಸ್ಪೆಷಲ್ ಚಾಲೆಂಜಸ್ ಲೈಕ್ ಈ ಸ್ಪೆಷಲ್ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡುವಾಗ ನಮಗೆ ಅಂತ ಏನು ಜವಾಬ್ದಾರಿಗಳನ್ನ ಕೊಡ್ತಾರೆ. ಈಗ ನೀವ್ ಹೇಳಿದ್ರಿ ಸವಾಲು ಏನು ಅಂತ ಹೇಳಿ, ಇತ್ತೀಚೆಗೆ ಒಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಫಸ್ಟ್ ಟೈಮು ನಮ್ಮ ಬೆಂಗಳೂರಿನಲ್ಲಿ ಆಯ್ತು. ಅದರಲ್ಲಿ ನನಗೆ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸುವಂತ ಜವಾಬ್ದಾರಿಯನ್ನ ಇಲಾಖೆ ನನಗೆ ಕೊಟ್ಟಿತ್ತು. ಅದನ್ನ ನಾನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೆ. ಅದರಲ್ಲಿ ಕೆಲವಷ್ಟು ಚಾಲೆಂಜಸ್ ಇತ್ತು. ಕ್ರೀಡಾಕೂಟ ಆಯೋಜನೆ ಮಾಡಿದಾಗ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ನಡೀತಾ ಇರುತ್ತೆ. ಅದು ಬಿದ್ದು ಏಟ್ ಮಾಡ್ಕೊಳ್ಳೋದು ಇರ್ಬೋದು, ಫ್ರಾಕ್ಚರ್ಸ್ ಇರ್ಬೋದು, ಕೆಲವು ಸಲ ಮೈನರ್ ಫ್ರಾಕ್ಚರ್ ಇರುತ್ತೆ, ಕೆಲವು ಸಲ ಮೇಜರ್ ಫ್ರಾಕ್ಚರ್ಸ್ ಇರುತ್ತೆ. ಆವಾಗ ತಕ್ಷಣಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡೋದು, ವೈದ್ಯಕೀಯ ಸಿಬ್ಬಂದಿ ವ್ಯವಸ್ಥೆ ಮಾಡೋದು, ಅವರಿಗೆ ತಕ್ಷಣದ ಮೆಡಿಕಲ್ ಫೆಸಿಲಿಟಿನ ವ್ಯವಸ್ಥೆ ಮಾಡೋದು, ಇದೆಲ್ಲ ಚಾಲೆಂಜಸ್. ಅದು ತುಂಬಾ ಚೆನ್ನಾಗಿ ನಡೆದಿತ್ತು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಜೈನ್ ಯೂನಿವರ್ಸಿಟಿ ಕ್ಯಾಂಪಸ್ ಎಲ್ಲ ಇತ್ತು. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ನಾವು ಅನುಷ್ಠಾನ ಮಾಡಿದ್ವಿ. ಆ ತೃಪ್ತಿ ಇದೆ. ಅದೇ ತರ ಕೆಲವು ಸಲ ಇಲಾಖೆಗೆ ಅಂತ ಹೇಳಿ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಜಾರಿಗೊಳಿಸುವಾಗ ನಮಗೆ ಅಂತ ಹೇಳಿ ಏನಾದ್ರು ಜವಾಬ್ದಾರಿ ಕೊಟ್ಟಾಗ ಆ ಜವಾಬ್ದಾರಿಯನ್ನ ಹೇಗೆ ಮಾಡ್ತೀವಿ ಅನ್ನೋದು ನಮ್ಮ ಏನು ಹೊಣೆಗಾರಿಕೆ ಆಗಿರುತ್ತೆ. ಅದನ್ನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ. ಇವಾಗ ಮ್ಯಾಮ್, ಕ್ರೀಡಾ ಇಲಾಖೆಯಲ್ಲಿ ನೀವು ಒಬ್ಬ ಸಹಾಯಕ ನಿರ್ದೇಶಕರಾಗಿ ಎಲ್ಲರೂ ಕೂಡ ಆಪೋಸ್ ಮಾಡ್ತಿರ್ತಾರೆ, ಆದ್ರೆ ನೀವು ಅದನ್ನ ಧೈರ್ಯದಿಂದ ಮಾಡಿರ್ತಾರೆ. ಅಂತ ಕೆಲಸ ಯಾವ್ದು ಇರ್ಬೋದು, ಎಲ್ಲ ಆಪೋಸ್ ಮಾಡಿದ್ರು ಕೂಡ ಅದ್ ನಾನ್ ಮಾಡ್ತೀನಿ, ಮಾಡಿ ತೀರ್ತೀನಿ ಅಂತ ಒಂದು ಛಲದಿಂದ ಯಾವ ಕೆಲಸ ಮಾಡಿದೀರಾ ನೀವು? ಈ ತರದೊಂದು ಅವಕಾಶ ನಮ್ಗೆ ಕಡಿಮೆ. ಯಾಕಂದ್ರೆ ನಾವಿರೋದೇ ಸರ್ಕಾರಿ ಇದರಲ್ಲಿ ಇಲಾಖೆಯಲ್ಲಿ. ನಮ್ಗೆ ಸರ್ಕಾರಿ ಯೋಜನೆಗಳಿಗೆ ಇದಿದೇ ಕೆಲ್ಸನ ಇದಿದೇ ತರ ಮಾಡ್ಬೇಕು ಅನ್ನೋಂತ ಗೈಡ್ ಲೈನ್ಸ್ ಇರುತ್ತೆ. ಅದನ್ನ ಆ ಫ್ರೇಮ್ ವರ್ಕ್ ಇಂದ ಆಚೆಗಡೆ ಬಂದು ನಾವು ಕೆಲಸ ಮಾಡಕ್ಕಾಗಲ್ಲ. ಕೆಲವು ಸಲ ಏನಾಗುತ್ತೆ ಅಂತ ನೀವು ಎಲ್ಲ ಅಪೋಸಿಟ್ ಮಾಡಿದ್ರು ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಅಂತ ಅವಕಾಶಗಳು ನಮಗ್ ಕಡಿಮೆನೇ ಇರುತ್ತೆ. ನಾವು ಮಾಡ್ಬೇಕಾಗಿರೋದು ಅದೇ ಆ ವ್ಯವಸ್ಥೆ ಚೌಕಟ್ಟಿನಲ್ಲೇ ಇರುತ್ತೆ, ಅದ್ರೊಳಗಡೆನೆ ನಾವು ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಪಾರ್ಟ್ ಆಫ್ ದ ಗವರ್ಮೆಂಟ್ ಆಗಿರೋದ್ರಿಂದ ನಮ್ಮ ಇದ್ರಲ್ಲಿ ಒಂದು ಹೈರಾರ್ಕಿ ಸಿಸ್ಟಮ್ ಇರುತ್ತೆ. ನಮ್ಮ ಮೇಲಿನವರು ಅವರ ಆದೇಶಗಳನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಆ ಮೇಲಿನವರಿಗೂ ಅವರ ಮೇಲಿನವರ ಆದೇಶಗಳನ್ನ ಪಾಲನೆ ಮಾಡುವಂತ ಏನಿದು ಆದೇಶ ಇರುತ್ತೆ. ಜೊತೆಗೆ ನಮ್ಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೀಗೆ ಮಾಡ್ಬೇಕು ಅನ್ನುವಂತ ಒಂದು ಮಾರ್ಗಸೂಚಿಗಳಿರ್ತವೆ. ಅದನ್ನ ಬಿಟ್ಟು ಮಾಡೋದಕ್ಕೆ ಇವಾಗ ಮಹಿಳಾ ಸಂಘದ ಇವಾಗ ಒಂದು ಸ್ಥಾಪನೆ ಮಾಡಿದ್ರಲ್ವಾ, ಆ ಸ್ಥಾಪನೆ ಮಾಡ್ಬೇಕು ಅನಿಸ್ತಿದ್ ಯಾಕೆ ನಿಮ್ಗೆ? ಯಾಕೆ ಮಹಿಳಾ ಸಂಘಟನೆ ಸ್ಥಾಪನೆ ಮಾಡಿದ್ದು? ಎಷ್ಟೊಂದಿದಾವೆ ಮಹಿಳಾ ಸಂಘಟನೆಗಳು, ಎಷ್ಟೊಂದಿದಾವೆ. ಅದ್ರಲ್ಲೂ ಕೂಡ ಇವಾಗ ಸರ್ಕಾರದ ನೌಕರರ ಸಂಘ, ಮಹಿಳೆಯರ ಸಂಘ ಮಾಡಿರೋದು ಪ್ರಮುಖ ಕಾರಣ. ಎಷ್ಟೊಂದು ಸಂಘ ಸಂಸ್ಥೆಗಳಿದಾವೆ, ಯಾಕೆ ನೀವು ಮಾಡಿದ್ದು? ನಮ್ಮ ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದೇ ಇದೆ. ಹೆಣ್ಮಕ್ಳು ಎಲ್ಲರಿಗೂ ಸೇರಿಸಿ ಒಂದು ನೌಕರರ ಸಂಘ ಇದೆ. ಅದರಲ್ಲಿ ನಾನು ಆಗ್ಲೇ ಹೇಳಿದಾಗೆ ನಾನು ಅದರ ರಾಜ್ಯ ಪರಿಷತ್ ಮೆಂಬರ್ ಇದ್ದೀನಿ, ಜೊತೆಗೆ ಸದಸ್ಯೆ ಕೂಡ ನಾರ್ಮಲ್ ಆಗಿ. ಈ ಮಹಿಳಾ ಸಂಘ ಅನ್ನೋದು ಒಂದು ಇರ್ಲಿಲ್ಲ. ಫಸ್ಟ್ ಟೈಮು ನಾವು ಅದನ್ನ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡಿದ್ದು. ಸಂಘಟನೆಗಳಂತೂ ಇದ್ದೇ ಇರ್ತವೆ, ಎಲ್ಲಾ ವೃಂದ ಸಂಘಗಳಿರ್ತವೆ. ಪ್ರತಿಯೊಂದು ಇಲಾಖೆಗೂ ಒಂದೊಂದು ಸಂಘಟನೆ ಇದೆ. ಯಾಕಂದ್ರೆ ಅವರ ಇಲಾಖೆಯಲ್ಲಿರುವಂತ ನೌಕರರ ಸಬಲೀಕರಣ ಜೊತೆಗೆ ಅಭಿವೃದ್ಧಿ, ಅವರ ಕ್ಷೇಮ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರತಿಯೊಂದು ಇದರಲ್ಲಿ ಇಲಾಖೆಯಲ್ಲಿ ಒಂದು ವೃಂದ ಸಂಘ ಅಂತ ಇರುತ್ತೆ. ಮತ್ತೆ ಈ SC ST ಸಮುದಾಯಗಳಿಗೂ ಕೂಡ ನೌಕರ ಸಂಘಗಳಿದಾವೆ. ಆದ್ರೆ ಮಹಿಳಾ ಸಂಘ ಅಂತ ಹೇಳಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದಿಲ್ಲ. ಅದಕ್ಕೋಸ್ಕರ ನಮ್ಗೆ ಅವಶ್ಯಕತೆ ಇದೆ. ನಮ್ಮ ಆಲೋಚನೆಗಳಿಗೆ ಒಂದು ವೇದಿಕೆ, ನಮ್ಮ ಅಭಿಪ್ರಾಯಗಳಿಗೆ ಒಂದು ವೇದಿಕೆ,
ನಮ್ ನಮ್ಮಲ್ಲಿರುವಂತ ಏನು ಸಮಸ್ಯೆಗಳು ಸವಾಲುಗಳು ಆ ಏನಿದಾವೆ ಅದನ್ನ ವಿನಿಮಯ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ಪ್ರೆಸೆಂಟ್ ಮಾಡೋದಿಕ್ಕೆ, ಅದನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಮಹಿಳೆಯರು ಸಂಘಟಿತರಾಗಬೇಕು ಅನ್ನುವಂತ ಒಂದು ಆ ಉದ್ದೇಶದಿಂದ ಈ ಸಂಘನ ಮಹಿಳೆಯರಿಗೋಸ್ಕರ, ಮಹಿಳೆಯರಿಗಾಗಿ ಮಹಿಳೆಯರಿಂದಲೇ ಸ್ಥಾಪನೆ ಮಾಡಿದ್ದು. ಇದು ಒಂದೇ ಅದರ ಮೂಲ ಉದ್ದೇಶ. ಮಹಿಳಾ ಸರ್ಕಾರಿ ಕರ್ನಾಟಕದ ಮಹಿಳಾ ಸರ್ಕಾರಿ ನೌಕರರ ಸಂಘಟಿತರಾಗಬೇಕು, ಅವರ ಸಮಸ್ಯೆಗಳಿಗೆ ಅವರೇ ಉತ್ತರ ಆಗ್ಬೇಕು ಅನ್ನೋ ಒಂದು ಏಕೈಕ ಉದ್ದೇಶ. ಈಗ ಯಾವುದೇ ಉದ್ಯೋಗಸ್ಥ ಮಹಿಳೆ ಆಗಿರ್ಬೋದು, ಮನೆಯಿಂದ ಹೊರಗಡೆ ಬಂದ್ಮೇಲೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಅದು ಮೇಲಧಿಕಾರಿಗಳಿಂದ ಆಗಿರ್ಬೋದು, ಅಥವಾ ಸಹೋದ್ಯೋಗಗಳಿಂದ ಆಗಿರ್ಬೋದು, ಅಥವಾ ಕೆಳ ಹಂತದಲ್ಲಾಗಿರ್ಬೋದು, ಸಮಸ್ಯೆಗಳಂತೂ ಇದ್ದೇ ಇರ್ತವೆ. ಅವುಗಳನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಪುರುಷ ಪ್ರಧಾನತೆ ಇರುವಂತ ಸಮಾಜದಲ್ಲಿ, ಪುರುಷ ಪ್ರಧಾನ ಇರುವಂತ ಸಂಘಟನೆಗಳಲ್ಲಿ ಹೋಗಿ ಮಹಿಳೆಯರು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ, ಉದ್ಯೋಗ ಕ್ಷೇತ್ರದಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ನನ್ಗೆ ಈ ತರ ಏನದು ಲೈಂಗಿಕ ಶೋಷಣೆ ಆಗಿರ್ಬೋದು, ಅಥವಾ ಮೇಲಧಿಕಾರಿಗಳಿಂದ ಶೋಷಣೆ ಆಗಿರ್ಬೋದು, ಅಥವಾ ದಬ್ಬಾಳಿಕೆ ಆಗಿರ್ಬೋದು, ಏನೋ ಸಣ್ಣ ಪುಟ್ಟ ಕಿರುಕುಳಗಳಾಗಿರ್ಬೋದು, ಅದು ಸರಿಯಾಗಿಲ್ಲ ಅನ್ನೋದಾದ್ರೆ, ಆ ಕಿರುಕುಳಗಳು ನ್ಯಾಯಯುತವಾಗಿಲ್ಲ. ಕೆಲವು ಸಲ ಏನು ರಜಾ ಕೆಲಸ ಇರುತ್ತೆ ಆಫೀಸಲ್ಲಿ, ನನಗೆ ರಜಾ ಬೇಕಿರುತ್ತೆ, ಆದ್ರೆ ನನಗೆ ರಜಾ ಬೇಕು ಅನ್ನೋದು ಕೆಲಸ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ಇದು ತುಂಬಾ ಇಂಪಾರ್ಟೆಂಟ್ ಕೆಲಸ ಆಗಿರೋದ್ರಿಂದ ನಿನ್ಗೆ ಇವತ್ತು ರಜಾ ಕೊಡಕ್ಕಾಗಲ್ಲ ಅಂತ ಅಧಿಕಾರಿಗಳೇ ಹೇಳಿದಾಗ ಅದನ್ನ ನಾವು ಕಿರುಕುಳ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ವರ್ಕ್ ಡೆಲಿವರಿ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಆದ್ರೆ ವಿನಾಕಾರಣ ಏನು ಸಮಸ್ಯೆ ಇಲ್ದೇನೆ ಬೇಕಂತ ಅಧಿಕಾರಿಗಳು ಕಿರುಕುಳ ಕೊಡೋದಾದ್ರೆ ಅದು ಕಿರುಕುಳ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಸುಮ್ನೆ ರಜಾ ಕೊಡದೆ ಇರೋದು, ರಜಾ ಅನಿವಾರ್ಯತೆ ಇದ್ರೂ ಕೂಡ ಕಿರುಕುಳ ಕೊಡೋದು, ಮನೆಗೆ ಹೋಗೋ ಟೈಮಲ್ಲಿ ವರ್ಕ್ ಲೋಡ್ ಕೊಡೋದು, ಮುಗ್ಸೋವರೆಗೂ ಮನೆಗೆ ಹೋಗ್ಬಾರ್ದು ಅನ್ನೋಂತ ಹೇಳೋದು, ಅವರಿಗೆ ತುಂಬಾ ಸಮಸ್ಯೆ ಆಗಿ ರಜಾ ಹಾಕಿದ್ರೆ ಆಬ್ಸೆಂಟ್ ಮಾಡೋದು, ಆಮೇಲೆ ಆಫೀಸಿಗೆ ಬಂದಿದ್ರು ಕೂಡ ಆಬ್ಸೆಂಟ್ ಅಂತ ತೋರ್ಸೋದು, ಒಂದ್ ನಿಮಿಷ ಲೇಟ್ ಆಗಿ ಬಂದ್ರು ಸಮಸ್ಯೆ ಮಾಡೋದು. ಈ ರೀತಿ ಕಿರುಕುಳಗಳಾದಾಗ ಅವುಗಳನ್ನ ಮಹಿಳೆಯರಿಗೆ, ಮಹಿಳಾ ಸಂಘಟನೆ ಮುಂದೆ ಇಟ್ಟಾಗ ಅದರ ಏನದು ನಿಜಾನೋ ಸುಳ್ಳೋ ಇದನ್ನ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೋದು. ಪರ್ಪಸ್ಫುಲಿ ಏನೋ ಕಿರುಕುಳ ಅಲ್ಲದೆ ಇದ್ರು ನಾವು ಕಿರುಕುಳ ಅಂತ ಪರಿಗಣಿಸ್ಬಿಟ್ಟು ಯಾರ ಮೇಲೂ ಆಕ್ಷನ್ಸ್ ತಗೊಳ್ಬೇಕು ಆ ಉದ್ದೇಶ ನಮ್ದಲ್ಲ. ನಿಜವಾಗ್ಲೂ ಮಹಿಳೆಗೆ ಶೋಷಣೆ ಆಗ್ತಾ ಇದೆ, ಕಿರುಕುಳ ಆಗ್ತಾ ಇದೆ, ಅವರ ವರ್ಕಿಂಗ್ ಅಟ್ಮಾಸ್ಫಿಯರ್ ಹಾಳಾಗ್ತಾ ಇದೆ, ಮೆಂಟಲ್ ಹರಾಸ್ಮೆಂಟ್ ಆಗ್ತಾ ಇದೆ. ಇಂಥದ್ದಾದಾಗ ಅದನ್ನ ಪುರುಷರಿಗೆ ಹೇಳಿದ್ರೆ ಯಾವಾಗ್ಲೂ ಇರುತ್ತಪ್ಪ ಇದು ಅಂತ ಹೇಳ್ಬಿಟ್ಟು ಅದನ್ನ ಸಪ್ರೆಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಣ್ಮಕ್ಳು ಹಿಂಗೆಪ್ಪ ಸುಮ್ನೆ ರಜಾ ಕೇಳ್ತಾರೆ, ಈ ತರದೆಲ್ಲ ಬರುತ್ತೆ ಮಾತು. ಗಂಡ್ಮಕ್ಳು ಥಾಟ್ಸ್, ಅವ್ರ ಆಲೋಚನೆ ಮಾಡೋ ರೀತಿನೇ ಬೇರೆ, ಹೆಣ್ಮಕ್ಳು ಆಲೋಚನೆ ಮಾಡೋ ರೀತಿನೇ ಬೇರೆ. ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಹೆಣ್ಣು ಮಕ್ಕಳು ಸರಿಯಾಗಿ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೋದು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಈ ಸಂಘವನ್ನ ಸ್ಥಾಪನೆ ಮಾಡಿರೋದು. ಇಷ್ಟೆಲ್ಲ ವ್ಯವಸ್ಥೆಗಳಿದಾವಲ್ಲ ನಿಮ್ ಸಂಘ ಸಂಸ್ಥೆಗಳಲ್ಲಿ, ನೀವು ಪ್ರಮುಖವಾಗಿ ನೀವು ಜಾಯಿನ್ ಆದಾಗ ಯಾವ್ದು ಮಹತ್ವವಾದ ಬದಲಾವಣೆ ತಂದಿದ್ದೀರಾ ನೀವು? ಈಗ 2023 ನಮ್ಮ ಸಂಘನ ನಾವು ಅಧಿಕೃತವಾಗಿ ರಿಜಿಸ್ಟರ್ ಮಾಡಿದ್ದು. ಅದಾದ ನಂತರ ಸುಮಾರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಸವನ್ನ ಮಾಡಿ ಮಹಿಳೆಯರಿಗೆ ಸಂಘದ ಬಗ್ಗೆ ಅರಿವು ಮೂಡಿಸಿ ಮೆಂಬರ್ಶಿಪ್ ಗಳನ್ನ ಮಾಡಿಸ್ಕೊಂಡಿದ್ವಿ. ಜೊತೆಗೆ ನಾನು ರಿಜಿಸ್ಟರ್ ಆದಾಗಿಂದನೂ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಮ್ಮ ಇವಾಗ ಸರ್ಕಾರಿ ನೌಕರಸ್ಥ ಮಹಿಳೆಯರ ಮೇಲೆ ದೌರ್ಜನ್ಯಗಳಾದಾಗ ಅದನ್ನ ನಾವು ನಮ್ಗೆ ಮೇಲಧಿಕಾರಿಗಳು ಅಂತ ಏನಿದ್ದಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೆ ಹೋಮ್ ಮಿನಿಸ್ಟರ್, ಇವ್ರ ಗಮನಕ್ಕೆ ತಗೊಂಡ್ ಬಂದು ಅವರು ಯಾರೇ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡಿದೀವಿ. ಅದರಲ್ಲಿ
ಈ ಕೋಲಾರದಲ್ಲಿ ಒಂದು ಲೇಡಿ ಟೀಚರ್ ಮೇಲೆ ಹಲ್ಲೆ ಆಗಿತ್ತು, ಇತ್ತೀಚೆಗಷ್ಟೇ ಆಯ್ತು. ಇತ್ತೀಚೆಗಷ್ಟೇ ಆಗಿತ್ತು. ಅವ್ರದ್ದು ಒಂದು ಇದನ್ನ ನಾವು ಅಟೆಂಡ್ ಮಾಡಿದ್ವಿ. ಜೊತೆಗೆ ಇವರು ಕೋಲಾರದಲ್ಲೇನೆ ಒಂದು ಶಿಡ್ಲಘಟ್ಟ, ಹ್ಮ್. ಶಿಡ್ಲಘಟ್ಟದಲ್ಲಿ ಪುರಸಭೆ ಕಮಿಷನರ್ ಅವರು ಮೇಲೆ ದೌರ್ಜನ್ಯ ಆಗಿತ್ತು. ಇಂಥದ್ದು ಪದೇ ಪದೇ ಆಗ್ತಾ ಇರುತ್ತೆ. ಈವನ್ ಗಂಡ್ಮಕ್ಳು ಮೇಲೂ ಹಲ್ಲೆಗಳಾಗಿದ್ದಾವೆ. ಅವುಗಳನ್ನು ಕೂಡ ನಾವು ನಮ್ಮ ಹೈಯರ್ ಅಥಾರಿಟೀಸ್ ಗಳ ಗಮನಕ್ಕೆ ತಗೊಂಡು ಅದಕ್ಕೆ ಸೂಕ್ತ ಪರಿಹಾರಗಳನ್ನ ಒದಗಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಇಷ್ಟೆಲ್ಲ ಇದೆಯಲ್ವಾ, ಇದು ಕೇವಲ ಕರ್ನಾಟಕ ಮಾತ್ರದಲ್ಲಿ ಇದೆಯಾ ಅಥವಾ ಎಲ್ಲಾ ಜಿಲ್ಲೆಗಳಲ್ಲೂ ನಿಮ್ ಸಂಘ ಇದೆಯಾ? ಸಂಘ ಅಧ್ಯಕ್ಷರು ಉಪಾಧ್ಯಕ್ಷರು ಕೇವಲ ನಿಮ್ಮ ಬೆಂಗಳೂರಲ್ಲಿ ಮಾತ್ರನಾ ಅಥವಾ ಎಲ್ಲಾ ಕಡೆನೂ ಇದೆಯಾ? ಇಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಘಟಕ ನಮ್ಮ ಕಬ್ಬನ್ ಪಾರ್ಕ್ ನ ಬಾಲಭವನದಲ್ಲಿ ನಮಗೆ ಸರ್ಕಾರದಿಂದನೇ ಕಚೇರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಸಂಘದ ಪ್ರಧಾನ ಕಚೇರಿ ಇದೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಘಟಕ ಸಪರೇಟ್ ಇದೆ. ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ರಾಜ್ಯ ಘಟಕ, ಎಲ್ಲ ತಾಲೂಕಿನಲ್ಲಿ ತಾಲೂಕು ಘಟಕಗಳನ್ನ ನಾವಾಗ್ಲೇ ರಚನೆ ಮಾಡಿದೀವಿ. ಸುಮಾರು ಜಿಲ್ಲೆಗಳಲ್ಲಿ ಉದ್ಘಾಟನೆ ಆಗಿದೆ, ಪದಗ್ರಹಣ ಆಗಿದೆ. ಈಗ ರೀಸೆಂಟ್ ಆಗಿ ನಾವು ಬೀದರ್ನಲ್ಲಿ ಕೂಡ ಜಿಲ್ಲಾ ಘಟಕ, ಬೀದರ್ನ ಎಲ್ಲ ತಾಲೂಕುಗಳಲ್ಲೂ ತಾಲೂಕು ಘಟಕಗಳನ್ನ ಉದ್ಘಾಟನೆ ಮಾಡಿದ್ವಿ. ಅಲ್ಲಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಖಜಾಂಚಿಗಳು ಎಲ್ಲರೂ ಇದ್ದಾರೆ. ಇನ್ನ ಸುಮಾರು ಒಂದು 11 ಜಿಲ್ಲೆಗಳಲ್ಲಿ ಇನ್ನು ಘಟಕಗಳನ್ನ ನಾವು ಉದ್ಘಾಟನೆ ಮಾಡಬೇಕಾಗಿದೆ. ಸಂಘನ ಫಸ್ಟ್ ಸದೃಢ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗಾಗಿ, ನೌಕರಸ್ಥ ಮಹಿಳೆಯರಿಗಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಬಹುದು. ಇತ್ತೀಚೆಗೆ ರೀಸೆಂಟ್ ಆಗಿ ಋತುಚಕ್ರ ರಜೆಯನ್ನ ಸರ್ಕಾರದಿಂದ ಘೋಷಣೆ ಮಾಡಿದೆ. ಅದನ್ನ ಮೊಟ್ಟ ಮೊದಲು ಆ ಬೇಡಿಕೆಯನ್ನ ನಮ್ಮ ಸಂಘದ ವತಿಯಿಂದ ನಾವು ಸರ್ಕಾರಕ್ಕೆ ಇಟ್ಟಿದ್ವಿ. ಬಹಳಷ್ಟು ವರ್ಷಗಳ ಹಿಂದೆನೆ ನಮ್ಮ ಸಂಘನ ಫಸ್ಟ್ ನಾವು ಉದ್ಘಾಟನೆ ಮಾಡಿದ್ವಲ್ಲ, ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಮ್ಯಾನಿಫೆಸ್ಟೋ ಏನಿತ್ತು ಅದರೊಳಗಡೆ ಇದು ಒಂದು ಋತುಚಕ್ರ ರಜೆಯನ್ನ ಮಹಿಳೆಯರಿಗಾಗಿ ಮಂಜೂರು ಮಾಡಬೇಕು ಅಂತ ಹೇಳಿ ಅದನ್ನ ಸರ್ಕಾರ ಅಂಗೀಕರಿಸಿ ಇತ್ತೀಚೆಗೆ ಅದನ್ನ ಆದೇಶ ಕೂಡ ಮಾಡ್ತು. ಸರ್ಕಾರಿ ನೌಕರಸ್ಥ ಮಹಿಳೆಯರಿಗೆ ಋತುಚಕ್ರ ರಜೆ ಆಯ್ತು. ಅದರ ಇಂಪ್ಯಾಕ್ಟ್ ಏನಾಯ್ತು ಅಂತಂದ್ರೆ ಎಲ್ಲಾ ಕಡೆನೂ ಅದನ್ನ ಜಾರಿಗೆ ತಂದ್ರು, ಎಲ್ಲಾ ಇಲಾಖೆಗಳಲ್ಲೂ ಕೂಡ ಜಾರಿಗೆ ತಂದ್ರು. ಜೊತೆಗೆ ಕಾರ್ಮಿಕ ಇಲಾಖೆಯಿಂದ ಒಂದು ಒಳ್ಳೆ ಸ್ಟೆಪ್ ನ ತಕೊಂಡ್ರು. ಎಲ್ಲ ಉದ್ಯೋಗಸ್ಥ ಮಹಿಳೆ, ನಾಟ್ ಈವನ್ ಗೌರ್ಮೆಂಟ್ ಎಂಪ್ಲಾಯಿ ಅಂತಲ್ಲ, ಫಸ್ಟ್ ಆಗಿದ್ದು ಸರ್ಕಾರಿ ನೌಕರರಿಗಿಂತ ಮುಂಚೆ ಆಗಿದ್ದು ಕಾರ್ಮಿಕ ಇಲಾಖೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಗಿರೋದ್ರಿಂದ ನಾವು ಕಾರ್ಮಿಕ ಸಚಿವರಿಗೂ ಕೂಡ ಧನ್ಯವಾದಗಳನ್ನ ಹೇಳಲೇಬೇಕು. ಅವರು ಮಹಿಳಾ ಉದ್ಯೋಗಸ್ಥ ಮಹಿಳೆಯರು, ಪ್ರತಿಯೊಂದು ಏರಿಯಾದಲ್ಲಿ ಇರುವಂತವರು, ಅಂದ್ರೆ ಕಾರ್ಮಿಕರಿಂದ ಹಿಡಿದು ಗಾರ್ಮೆಂಟ್ಸ್ ನೌಕರರು, IT ನೌಕರರು, ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಋತುಚಕ್ರ ರಜೆಯನ್ನ ವಿತ್ ಸ್ಯಾಲರಿ ಮಂಜೂರು ಮಾಡಿಕೊಟ್ರು. ಅದು ಒಂದು ತುಂಬಾ ಒಳ್ಳೆಯ ಬದಲಾವಣೆ, ಸೋಷಿಯಲ್ ರಿಫಾರ್ಮ್ ಅಂತಾನೆ ಹೇಳ್ಬೋದು. ಇವಾಗ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ನಾಯಕತ್ವ ವಹಿಸ್ಬೇಕು ಅಂದ್ರೆ ನಿಮ್ಮ ಕಡೆಯಿಂದ ಯಾವ್ದಾದ್ರು ಒಂದು 3 ಮಂತ್ರ ಅಂತಾರಲ್ವಾ, ಆತರ ಯಾವ ರೀತಿ ಹೇಳ್ಬೋದು ನೀವು? 3 ಮಂತ್ರ ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಬರಬೇಕು, ಅದಕ್ಕೆ 3 ಮಂತ್ರ ಅಂತ ಕರೀತಾರೆ, ಎಲ್ಲಾದ್ರಲ್ಲೂ ಹೇಳ್ತಾರೆ. 3 ಮಂತ್ರದಿಂದ ಇವರು ಜೀವನದಲ್ಲಿ ಉದ್ಧಾರ ಆಗ್ಬೋದು ಅಂತ ಹೇಳಿ ಕೆಲವೊಂದು. ನಿಮ್ ಕಡೆಯಿಂದ ಮಹಿಳೆಯರಿಗೆ ಯಾವ ರೀತಿ ಮಂತ್ರ ನೀವು ಕೊಡ್ತೀರಾ? ನಾವು ಹೇಳೋದು ಒಂದೇ ಮಂತ್ರ ಹೇಳ್ತೀನಿ. ನಿಮಗೇನ್ ಅನ್ಸುತ್ತೆ ಸರಿ ಅಂತ ಯಾವ್ದು ಅನ್ಸುತ್ತೆ ಅದನ್ನ ನಿರ್ಭೀಡೆಯಿಂದ ನಿರ್ಭಯವಾಗಿ ಹೇಳಿ. ಅದು ಭಯ ಪಡುವಂತದ್ದೇನಿಲ್ಲ. ನಿಮಗೆ ಸರಿ ಅನ್ಸಿದ್ದನ್ನ ಸರಿಯಾದ ಸಮಯದಲ್ಲಿ ಮಾಡೋದಿದೆಯಲ್ಲ, ಅದು ಒಂದೇ ಮಂತ್ರ. ನೀವು ಇಂದಿನ ಯುವತಿಯರಿಗೆ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಇವಾಗ ಯುವತಿಯರು ಎಲ್ಲಾ ಕ್ಷೇತ್ರದಲ್ಲಿ ಅಯ್ಯೋ ಮದ್ವೆ ಮಾಡ್ಬಿಟ್ರೆ, ಮಕ್ಕಳಿಗೆ ಮದ್ವೆ ಮಾಡ್ಬಿಟ್ರೆ ಸಾಕಪ್ಪ, ಹೋಗ್ಬಿಟ್ರೆ ಸಾಕಪ್ಪ ಅಂತ ಹೇಳ್ತಿರ್ತಾರೆ. ಅಂತ ತಂದೆ ತಾಯಿಗೆ ಮತ್ತೆ ಯುವತಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅಲ್ಲಿ ಈಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ವ್ಯತ್ಯಾಸನೇ ಇಲ್ಲ. ಸಮಾಜ ಬಹಳ ಅಭಿವೃದ್ಧಿಯನ್ನ ಹೊಂದಿದೆ. ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಭೇದ ಭಾವ ಇಲ್ಲ.
ಗಂಡ್ಮಕ್ಳಿಗೆ ಎಷ್ಟು ನೀವು ಸಪೋರ್ಟ್ ಮಾಡ್ತೀರಾ, ಹೆಣ್ಮಕ್ಳಿಗೂ ಅಷ್ಟೇ ಸಪೋರ್ಟ್ ಮಾಡ್ಬೇಕು. ಅದು ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬೋದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಹೆಚ್ಚಿನದನ್ನ ಸಾಧನೆ ಮಾಡೋದಕ್ಕೆ ಅವರಿಗೆ ಏನು ಮನೋಧೈರ್ಯ ಇದೆ, ಆ ಆತ್ಮವಿಶ್ವಾಸ ಇದೆ. ಅದಕ್ಕೆ ನೀವು ಒಂದ್ ಸ್ವಲ್ಪ ನೀರೆರೆದು ಪೋಷಣೆ ಮಾಡ್ಬೇಕಷ್ಟೆ. ಹೆಣ್ಣು ಹೊರೆಯಲ್ಲ, ಆಕೆ ಒಂದು ಶಕ್ತಿ ಸ್ವರೂಪ. ಆಕೆನ ನೀವು ಸಪೋರ್ಟ್ ಮಾಡಿದ್ರೆ ಅಸಾಧ್ಯವಾದದ್ದನ್ನು ಸಾಧನೆ ಮಾಡಿ ತೋರಿಸ್ತಾಳೆ. ಮಗನಿಗಿಂತ ಹೆಚ್ಚು ಮಗಳು ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾಳೆ. ಸೊ ಪೋಷಕರಿಗೆ ಇದೊಂದನ್ನೇ ಹೇಳೋದು, ಗಂಡು ಮಕ್ಕಳಿಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಹೆಣ್ಮಕ್ಳಿಗೂ ಅಷ್ಟೇ ಸಪೋರ್ಟ್ ಮಾಡಿ. ಹೆಣ್ಣು ಗಂಡು ಅಂತ ಭೇದ ಭಾವ ಏನೂ ಇಲ್ಲದೆ ಇರೋದ್ರಿಂದ ಸಪೋರ್ಟ್ ಮಾಡಿ. ಜೊತೆಗೆ ಹೆಣ್ಣು ಮಕ್ಕಳಿಗೆ ಏನು ಹೇಳೋದು ಅಂತಂದ್ರೆ, ಹಿಂದೆ ತಿರುಗಿ ನೋಡ್ಬೇಡಿ. ನಿಮ್ಮ ಹಿಂದೆ ಯಾರೋ ಇದ್ದಾರೆ, ನಮ್ಮನ್ನ ಮುಂದೆ ತಳ್ತಾರೆ, ಹೇಗೆ ಎತ್ತುತ್ತಾರೆ, ದಾರಿ ತೋರಿಸ್ತಾರೆ ಅಂತ ಅನ್ಕೋಬೇಡಿ. ನಿಮ್ಮ ದಾರಿ ನೀವೇ ನೋಡ್ಬೇಕು. ನಿಮ್ಮ ಆತ್ಮವಿಶ್ವಾಸನ ಕುಗ್ಗದೆ ಇರೋ ಹಾಗೆ ಗಟ್ಟಿಗೊಳ್ಳಿ. ನಿಮ್ಮ ದಾರಿಯನ್ನ, ಅವಕಾಶಗಳನ್ನ ತಗೊಳ್ತಾ ಮುಂದುವರಿರಿ. ಅದೊಂದೇ ನಾನು ಹೇಳ್ತೇನೆ. ಹೆಣ್ಮಕ್ಳು ಹೇಳಿದೆಲ್ಲ, ಆಕಾಶನೂ ಮುಟ್ಟಿದ್ದಾರೆ, ಚಂದ್ರನನ್ನ ಮುಟ್ಟಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದಾರೆ. ನೇವಿದಲ್ಲಿ ಇಂದ ಹಿಡಿದು ಡಿಫೆನ್ಸ್ ಅಲ್ಲಿ ಹಿಡಿದು ಎಲ್ಲದ್ರಲ್ಲೂ ಇದ್ದಾರೆ. ಮನೆಯನ್ನ, ಕಚೇರಿಯನ್ನ, ಹಾಗೆ ಸಾಮಾಜಿಕ ಜವಾಬ್ದಾರಿಗಳನ್ನ ಪ್ರತಿಯೊಂದನ್ನು ನಿರ್ವಂಚನೆಯಿಂದ ಸಮರ್ಪಕವಾಗಿ ಎಷ್ಟೇ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇರುವಂತ ಮಹಿಳೆಗೆ ತನ್ನಲ್ಲಿ ಇರುವಂತ ಶಕ್ತಿಯನ್ನ ಗುರುತಿಸ್ಕೊಳ್ಬೇಕಷ್ಟೆ. ಗುರುತಿಸ್ಕೊಂಡು ಅದನ್ನ ಪೋಷಣೆ ಅವಳು ಕೂಡ ಮಾಡ್ಕೊಳ್ಬೇಕು. ನೀವ್ ಹೇಳೋ ಪ್ರಕಾರ ಅಂದ್ರೆ ಮಹಿಳೆ ಕೇವಲ ಒಲೆ ಓದಕ್ ಮಾತ್ರ ಮೀಸಲ ಇಲ್ಲ, ಇವಾಗ ಕಹಳೆ ಓದಕ್ಕೂ ಸಿದ್ಧಾಳಿದ್ದಾಳೆ ಅನ್ನೋ ಮಾತು ನಿಮ್ ಮಾತಿನ ಅರ್ಥ. ಹೌದು, ಮಹಿಳೆ ಒಲೆ ಓದುವಂತ ಕೆಲಸ ಎಲ್ಲ ಹೊರಟೋಯ್ತು. ಇವಾಗ ಒಲೆಗಳು ಇಲ್ಲದೆ ಇರೋದ್ರಿಂದ ಸೊ ಆಕೆ ತನ್ನ ಏನು ಆಲೋಚನೆಗಳಿದಾವೆ ಅದನ್ನ ಹಾರೋಕೆ ಬಿಡ್ಬೇಕು. ಅದನ್ನ ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ಕೋಬೇಕು. ನನ್ಗೆ ಸ್ವಾತಂತ್ರ್ಯ ಅಲ್ಲ ಸಿಕ್ಕಿರೋದು, ಸ್ವೇಚ್ಛಾಚಾರ ಅಂತ ಅನ್ಕೋಬಾರ್ದು. ಸಿಕ್ಕಿರುವಂತ ಸ್ವಾತಂತ್ರ್ಯನ ಸದ್ಬಳಕೆ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ತನ್ನ ಮನೆ, ತನ್ನ ದೇಶ ಎರಡನ್ನೂ ಹೆಮ್ಮೆ ಪಡ್ಬೇಕು. ಅದರಲ್ಲೂ ಹೆತ್ತವರು ಹೆಮ್ಮೆ ಪಡುವಂತ ಬದುಕೋದಿದೆಯಲ್ಲ, ಅದೇ ನಾವು ಹೆತ್ತವರಿಗೆ ತೀರ್ಸುವಂತ ಋಣ. ಆ ಮಟ್ಟಿಗೆ ಹೆಣ್ಣು ಮಕ್ಕಳಾಗಿರ್ಲಿ ಗಂಡು ಮಕ್ಕಳಾಗಿರ್ಲಿ ಬೆಳಿಬೇಕು. ಇವಾಗ ಕ್ರೀಡೆ ಅಂದ್ರೆ ಎಲ್ಲಾರು ಮುಂದುವರಿತಾ ಇದ್ರು, ಬರೀ ಗಂಡ್ಮಕ್ಳು ಮಾತ್ರ ಅಲ್ಲ, ಹೆಣ್ಮಕ್ಳು ಕೂಡ ಕ್ರಿಕೆಟ್ ಇಂದ ಹಿಡಿದು ವಾಲಿಬಾಲ್, ಫುಟ್ಬಾಲ್, ಖೋ ಖೋ, ಕಬಡ್ಡಿ ಎಲ್ಲಾ ಕ್ರೀಡೆಯಲ್ಲೂ ಮುಂದೆ ಬರ್ತಿದ್ದಾರೆ. ಇನ್ನು ಮುಂದೆ ಬರಕ್ ಏನ್ ಪ್ರಯತ್ನ ಪಡ್ಬೋದು ಹೆಣ್ಮಕ್ಳು? ಎಲ್ಲಾ ಕಡೆನೂ ಅವಕಾಶಗಳಿದಾವೆ. ಹೆಣ್ಣು ಮಕ್ಕಳಿಗೂ ಆಗಿರ್ಬೋದು, ಗಂಡು ಮಕ್ಕಳಿಗೂ ಆಗಿರ್ಬೋದು ಅವಕಾಶಗಳಿದಾವೆ. ಕ್ರೀಡೆನಲ್ಲಿ ಪ್ರತಿಯೊಂದು ಗಂಡು ಮಕ್ಕಳು ಆಡುವಂತ ಎಲ್ಲಾ ಕ್ರೀಡೆಗಳು ಹೆಣ್ಣು ಮಕ್ಕಳಿಗಿದೆ. ಅದು ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಪವರ್ ಲಿಫ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಗಂಡು ಮಕ್ಕಳು ಆಡುವಂತ ಎಲ್ಲಾ ಕ್ರೀಡೆಗಳು ಹೆಣ್ಮಕ್ಳಿಗೂ ಇದಾವೆ. ಸೊ ನೀವು ನನಗೆ ಇದು ಆಗದಿಲ್ಲ ಅಂತ ಫಸ್ಟ್ ಆಫ್ ಆಲ್ ಅನ್ಕೊಳಕ್ ಹೋಗ್ಬಾರ್ದು. ನನ್ನಿಂದ ಆಗದೆ ಇರೋದು ಏನೂ ಇಲ್ಲ ಅಂತ ಅನ್ಕೋಬೇಕು. ಆವಾಗ ನಿಮ್ಗೆ ಆ ಸಾಧನೆಗೆ ಇನ್ನೂ ಬೂಸ್ಟ್ ಸಿಗುತ್ತೆ. ಸಾಧನೆ ಖಂಡಿತ ನಿಮ್ಮ ಕಾಲಡಿಗೆ ಬರುತ್ತೆ. ಅದನ್ನ ಉಪಯೋಗಿಸ್ಕೊಳ್ಬೇಕು. ಈಗ ಕ್ರಿಕೆಟ್ ಅಲ್ಲಿ ಗಂಡ್ಮಕ್ಳ ಟೀಮ್ಗಿಂತ ಫಸ್ಟ್ ಹೆಣ್ಮಕ್ಳ ಟೀಮೇ ವರ್ಲ್ಡ್ ಕಪ್ ತಗೊಂಡಿದ್ದಾರೆ. ಸೊ ಈವನ್ ಫಸ್ಟ್ ಒಲಿಂಪಿಕ್ ವೈಯಕ್ತಿಕ ಮೆಡಲ್ ಬಂದಿದ್ದು ಕಡಲೆ ಮಲ್ಲೇಶ್ವರಿ, ವೈಟ್ ಲಿಫ್ಟರ್. ಸೊ ನಾವು ಮತ್ತೆ ಬಾಕ್ಸಿಂಗ್ ಅಲ್ಲಿ ಮೆಡಲ್ ಸಿಕ್ಕಿದ್ದು ಮೇರಿ ಕೋಮಿಂದ ಒಲಿಂಪಿಕ್ ಅಲ್ಲಿ. ಸೊ ಅಂತ ಮಹಿಳೆಯರು ಏನಿದ್ದಾರೆ ಅವರನ್ನ ನಾವು ಸ್ಫೂರ್ತಿಯಾಗಿ ತಗೋಬೇಕು. ಆ ಸ್ಫೂರ್ತಿ ಕೆಲವು ಸಲ ನಾವು ನೆಗೆಟಿವ್ ರೋಲ್ ಮಾಡೆಲ್ಸ್ ನ ಬೇಗ ಆಕರ್ಷಣೆ ಹೊಂದ್ಬಿಡ್ತೀವಿ. ನಾವು ಪಾಸಿಟಿವ್ ರೋಲ್ ಮಾಡೆಲ್ಸ್ ನ ತಗೊಳ್ಬೇಕು. ಫಸ್ಟ್ ಯಾರು ಮಹಿಳೆಯರು ತುಂಬಾ ಸಾಧನೆಯನ್ನ ಮಾಡಿದರೆ, ಸರಿಯಾದ ಮಾರ್ಗವನ್ನ ನಮಗ್ ತೋರಿಸಿದರೆ, ಅವ್ರನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ಅವರ ಮಾರ್ಗವನ್ನ ನಾವು ಅನುಸರಣೆ ಮಾಡಿ ಉನ್ನತವಾದದ್ದನ್ನ ನಾವು ಸಾಧನೆ ಮಾಡೋದಕ್ಕೆ
ಪ್ರಯತ್ನ ಮಾಡ್ಬೇಕು. ಓಕೆ ಮ್ಯಾಮ್. ಇವಾಗ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಹೆಣ್ಮಕ್ಳು ಇನ್ನೂ ಕೆಲವೊಂದ್ ಕಡೆ ಸ್ವತಂತ್ರವಾಗಿ ಬದುಕ್ತಾ ಇಲ್ಲ. ಇವಾಗ ರಾತ್ರಿ ಹೊತ್ತಲ್ಲಿ ಹೊರಗಡೆ ಓಡಾಡ್ಬೇಕಾದ್ರೆ ಫುಲ್ ಭಯದಿಂದ ಓಡಾಡ್ತಿದ್ದಾರೆ. ಅಂತವ್ರಿಗೆ ಏನ್ ಮಾಡ್ಬೋದು? ಇನ್ನೂ ಸ್ವತಂತ್ರವಾಗಿ ಬದುಕ್ಬೇಕಾದ್ರೆ ಮಹಿಳೆಯರಿಗೆ ಏನ್ ಮಾಡ್ಬೋದು ಮುಂದೆ ನಾವು? ಗಂಡ್ಮಕ್ಳನ್ನ ಮನೆ ಒಳಗಡೆ ಇಟ್ಕೋಬೇಕು ರಾತ್ರಿ ಇವಾಗ ಎಮರ್ಜೆನ್ಸಿ ಕೆಲಸ ಇದ್ದೇ ಇರುತ್ತೆ, ಎಲ್ಲೋ ಹೋಗಿರ್ತಾರೆ, ಹೊರಗಡೆ ಹೋಗಿ ಬರ್ಬೇಕಾದ್ರೆ ಅಂತ ಟೈಮಲ್ಲಿ ಕಷ್ಟ ಆಗುತ್ತೆ, ತೊಂದ್ರೆ ಆಗುತ್ತೆ. ಅದು ಇರುತ್ತೆ. ರಾತ್ರಿ ಹೊತ್ತು ಆ ಹೆಣ್ಮಕ್ಳು ಹೊರಗಡೆ ಓಡಾಡುವಂತ ಸ್ವಾತಂತ್ರ್ಯ ಸಿಗ್ಬೇಕು ಅನ್ನೋದಕ್ಕಿಂತ ಗಂಡು ಮಕ್ಕಳಿಗೆ ಹೆಣ್ಮಕ್ಳನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಎಲ್ಲ ಪೋಷಕರು ತಿಳಿಸ್ಕೊಡ್ಬೇಕು. ಹೆಣ್ಣು ಮಕ್ಕಳನ್ನ ಏನದು ಸರ್ಕಲ್ ಹಾಕಿ ಹೀಗೆ ಇರ್ಬೇಕು ಅಂತ ಹೇಳೋದಕ್ ಜೊತೆಗೆ ಗಂಡು ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಪೋಷಕರು ಗಂಡು ಮಕ್ಕಳು ಹೀಗೆ ಇರಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಆವಾಗ ಮಾತ್ರ ಹೆಣ್ಮಕ್ಳು ಗಂಡ್ಮಕ್ಳು ಅವರವರ ಲಿಮಿಟೇಷನ್ಸ್ ನ ಅವರವರ ಏನು ಸಾಮರ್ಥ್ಯನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಬಹುದು. ಅದನ್ನ ಹೇಳ್ಬೋದು ಅಷ್ಟೇ. ಓಕೆ, ನಿಮ್ಮ ಸಂಘದಲ್ಲಿ ಯಾವ್ದು ಅತ್ಯಂತ ಕಠಿಣವಾದ ಪ್ರಕರಣ ಬಂದಿದ್ದು ಅದನ್ನ ನೀವು ಹೇಗೆ ಬಗೆಹರಿಸಿದ್ರಿ ಮ್ಯಾಮ್? ನಿಮ್ಮ ಸಂಘ ಸಂಸ್ಥೆಯಲ್ಲಿ ದೊಡ್ಡ ಪ್ರಕರಣ ಬಂದಿದ್ಯಪ್ಪ, ಇದು ಯಾರ ಕೈಲೂ ಬಗೆಹರಿಸಕ್ ಆಗ್ತಿಲ್ಲ, ಇವಾಗ ಕೋರ್ಟ್ ಆಗಿರ್ಬೋದು, ಬೇರೆ ಕಡೆ ಎಲ್ಲಾನು ಬಗೆಹರಿಸಕ್ ಆಗಿಲ್ಲ, ಇವಾಗ ನೀವಂತ ಕಠಿಣವಾದ ಪ್ರಕರಣ ಬಂದಾಗ ಅದನ್ನ ನೀವ್ ಹೇಗ್ ಸಾಲ್ವ್ ಮಾಡಿದ್ರಿ? ಕೆಲವು ಸಲ ನಮ್ಮ ಸಂಘಟನೆಯಲ್ಲಿ ಬರೀ ಸರ್ಕಾರಿ ಮಹಿಳಾ ಸಂಘಟನೆ ಅಂತ ಹೇಳ್ಬಿಟ್ರೆ ಔಟ್ಸೈಡ್ ಮಹಿಳೆಯರು ಬಂದ್ಬಿಡ್ತಾರೆ ಕೆಲವು ಸಲ. ಅಂತ ಟೈಮ್ ನಲ್ಲಿ ಒಂದು ರೀಸೆಂಟ್ ಇನ್ಸಿಡೆಂಟ್ ಅಲ್ಲಿ ಒಂದು ಲೇಡಿ ಆಕೆ ಇನ್ನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಹೇಳಿ ಬಂದಿದ್ಲು. ಆಕೆಗೆ ನಾವು ಮಾಡೋಂಥದ್ದು ಏನಿಲ್ಲ ಅನ್ನೋದು ಹಣ ಸಹಾಯ, ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನೈತಿಕ ಬೆಂಬಲ ಮುಖ್ಯವಾಗಿರುತ್ತೆ. ಅವ್ರದ್ದು ಪ್ರಾಬ್ಲಮ್ಸ್ ಗಳನ್ನ ಕೇಳೋದಕ್ಕೆ ಕೆಲವು ಸಲ ಕಿವಿ ಬೇಕಾಗಿರುತ್ತೆ. ಮಹಿಳೆಯರಿಗೆ ಎಷ್ಟೋ ಸಮಸ್ಯೆಗಳಿಗೆ ಸರಿಯಾಗಿ ಕೇಳಿ ಈ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮಾರ್ಗದರ್ಶನ ಬೇಕಾಗಿರುತ್ತೆ. ಅದನ್ನ ನಾವು ಕೊಟ್ಟಿದ್ದಿದೆ. ಒಂದು ಲೇಡಿಗೆ ಈ ತರ ಮನೆಯಲ್ಲಿ ಸಮಸ್ಯೆ ಆಗಿತ್ತು. ಆಕೆ ಬಂದಾಗ ನಾವು ಮಹಿಳಾ ಆಯೋಗದಲ್ಲಿ ಇಂದ ಆಕೆಗೆ ಸಪೋರ್ಟ್ ಅನ್ನ ಕೊಟ್ಟು ಆಕೆ ಈಗ ಪ್ರಾಬ್ಲಮ್ ಫ್ರೀ ಆಗಿದೆ. ಸೊ ಅದು ಒಂದು ಇನ್ಸಿಡೆಂಟ್. ಯಾಕಂದ್ರೆ ಇಂತ ಪ್ರಕರಣಗಳನ್ನ ನಾವು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿದೀವಿ. ಆಕೆಗೆ ನ್ಯಾಯ ಸಿಕ್ಕಿದೆ ಅನ್ನುವಂತ ಒಂದು ಖುಷಿ ಇದೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವಾಗ ಮಹಿಳೆಯರಿಗೆ ದಬ್ಬಾಳಿಕೆ ಆಗ್ತಿದೆ. ಕೆಲವೊಂದು ಕ್ಷೇತ್ರದಲ್ಲಿ ಅವರು ಹೆಣ್ಮಕ್ಳು ಮುಂದೆ ಬಂದು ತಮಗ್ ದಬ್ಬಾಳಿಕೆ ಆಗಿರೋದನ್ನ ಹೇಳ್ಕೊತಾರೆ. ಇನ್ನು ಕೆಲವೊಂದು ಕಡೆಯಲ್ಲಿ ಮನೇಲೇ ಇರ್ಬೋದು, ಯಾರೋ ಅವರು ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ಇರ್ಬೋದು, ಅಂತ ಸಮಸ್ಯೆಯಿಂದ ಹಿಡಿದು ಇವಾಗ ಕೆಲ್ಸಕ್ಕೆ ಹೋಗೋ ವರ್ಕರ್ಸ್ ಇರ್ಬೋದು, ಅಲ್ಲೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಆಗಿರ್ತವೆ. ಅವನ ಸಮಸ್ಯೆನ ಹೇಳ್ಕೊಳಲ್ಲ. ಯಾಕೆ ಹೇಳ್ಕೊಳಕ್ ಹೆದರ್ಕೋತಾರೆ ಮಹಿಳೆಯರು? ಹೇಳ್ಕೊಂಡ್ರೆ ಏನಾದ್ರೂ ಸಾಲ್ವ್ ಆಗ್ಬೋದು. ಯಾಕೆ ಹೆದರ್ಕೋತಾರೆ? ಮ್ಯಾಕ್ಸಿಮಮ್ ಸಮಸ್ಯೆಗಳಿಗೆ ಹೇಳ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಎಲ್ಲಾರು ಅಷ್ಟೇ. ಈಗ ಮತ್ತೆ ಕೆಟ್ಟ ಹೆಸರು ಬರುತ್ತೆ ನಮ್ಮ ಮನೆಯಲ್ಲಿ. ಈಗ ಎಷ್ಟೋ ನಾವು ನೋಡ್ತಾನೆ ಇದೀವಿ ಪೇಪರ್ಗಳಲ್ಲೆಲ್ಲಾನು. ಈವನ್ ಸಣ್ಣ ವಯಸ್ಸಿನ ಮಕ್ಕಳನ್ನ ಸ್ವಂತ ತಂದೆ ಮಿಸ್ಯೂಸ್ ಮಾಡ್ಕೊಂಡಿರುವಂತ ಪ್ರಕರಣಗಳು ಕೂಡ ಇದಾವೆ, ಬಹಳಷ್ಟಿದಾವೆ. ತಾಯಿನೇ ಅದನ್ನ ಸಪ್ರೆಸ್ ಮಾಡಿರುವಂತ ಪ್ರಯತ್ನ ಮಾಡಿರೋದು ಕೂಡ ಇದೆ. ಇಂಥದನ್ನೆಲ್ಲ ಆಗ್ಬಾರ್ದು. ಯಾಕಂತಂದ್ರೆ ಆ ಮಗುದು ಏನಿದೆ ಮನೋಭಾವನೆ ಏನಿದೆ, ಆಕೆದು ಕಂಡೀಷನ್ಸ್ ಏನಿದೆ, ಅದನ್ನ ಫಸ್ಟ್ ಅಡ್ರೆಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮನೆ ಮರ್ಯಾದೆ ಹೋಗುತ್ತೆ. ಮತ್ತೆ ಮನೆಯಲ್ಲಿ ದುಡಿಮೆ ಮಾಡುವಂತ ವ್ಯಕ್ತಿ ಜೈಲ್ ಪಾಲಾಗ್ಬೋದು. ಇಂತ ಕೆಲವೊಂದು ಏನದು ಆಲೋಚನೆಗಳಿಂದ ಆ ಮಗುಗೆ ಆಗಿರುವಂತ ಏನು ಅನ್ಯಾಯವನ್ನ ಸಪ್ರೆಸ್ ಮಾಡೋದು ಪ್ರಯತ್ನ ಮಾಡಬಾರ್ದು. ಫಸ್ಟ್ ಅನ್ಯಾಯ ಏನಾಗಿರುತ್ತೆ ಅದನ್ನ ಖಂಡಿಸ್ಬೇಕು. ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಂತ ಪ್ರಯತ್ನ ಫಸ್ಟ್ ಆಗ್ಬೇಕು. ಅದು ಯಾರೇ ಆಗಿರ್ಬೋದು, ಮನೆ ಫ್ಯಾಮಿಲಿ ಮೆಂಬರೇ ಆಗಿರ್ಬೋದು, ಔಟ್ಸೈಡರೇ ಆಗಿರ್ಬೋದು, ಅಥವಾ ಕಚೇರಿಯಲ್ಲಿ ಇರುವಂತವ್ರೇ ಆಗಿರ್ಬೋದು, ಯಾರೇ ಆಗಿದ್ರು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಏನಿದೆ ಅದು ನಮ್ಮ ಮೊದಲ ಆದ್ಯತೆಯಾಗಿರ್ಬೇಕು. ಆಮೇಲೆ ಉಳಿದದ್ದು
ಇಲ್ಲ ಅಂತಂದ್ರೆ ಇದು ಆ ಏನದು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗತ್ತೆ, ಮುಂದುವರಿತಾನೆ ಹೋಗುತ್ತೆ. ಒಬ್ಬರನ್ನ ನೋಡಿ ಇನ್ನೊಬ್ರು ಅಂತ ಆಗತ್ತೆ. ಹೇಗೂ ಅವ್ರು ಹೇಳಲ್ಲ, ಹೇಗೂ ಮುಚ್ಚಾಕ್ತಾರೆ ಅನ್ನೋದಕ್ಕೋಸ್ಕರನೇ ಇಂಥವುಗಳೆಲ್ಲಾನು ರಾಜಾರೋಷವಾಗಿ ನಡೆಯಕ್ ಶುರುವಾಗ್ಬಿಡುತ್ತೆ. ನಾವು ನಮ್ಮ ಸಾಮಾಜಿಕ ಏನು ಸ್ವಾಸ್ಥ್ಯನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಪ್ರತಿಯೊಬ್ಬ ನಾಗರಿಕರು ಅವರ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೇಕು. ನಮ್ಗೆ ಎಷ್ಟೋ ಸಲ ರಸ್ತೆಗಳಲ್ಲಿ ಏನಾದ್ರೂ ಆದಾಗ ಜನ ಅದನ್ನ ಅನ್ಯಾಯವನ್ನ ತಡೆಯೋದಕ್ಕೆ ಬಿಟ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಗೊತ್ತಿರ್ತಾರೆ. ಅದು ಅಪಘಾತ ಆಗಿರ್ಲಿ ಅಥವಾ ದೌರ್ಜನ್ಯ ಆಗಿರ್ಲಿ ಇನ್ನೊಂದಾಗಿರ್ಲಿ, ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್. ವಿಡಿಯೋ ಮಾಡೋದು ನಾವು ನೆಟ್ಟಿಗೆ ಹಾಕ್ತಿವಿ, ಅದರಿಂದ ಏನೋ ಆಗುತ್ತೆ ಅದಲ್ಲ, ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅದಲ್ಲ. ಅನ್ಯಾಯ ನಡೀತಾ ಇರೋ ಜಾಗದಲ್ಲಿ ಅದನ್ನ ಖಂಡಿಸೋ ಪ್ರಯತ್ನ ಮೊದಲ ಆದ್ಯತೆ ಆಗಿರ್ಬೇಕು. ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ ಅನ್ನುವಂಥದ್ದು ಒಂದು ಆಲೋಚನೆ ಎಲ್ಲರಿಗೂ ಬರಬೇಕು. ಇಂಥ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಪ್ರತಿಯೊಬ್ಬ ನಾಗರಿಕರು ಮೊದಲ ಆದ್ಯತೆಯಾಗಿ ತಗೋಬೇಕು. ಇವಾಗ ಸರ್ಕಾರದಲ್ಲಿ ಕಾನೂನು ವ್ಯವಸ್ಥೆ ತುಂಬಾ ಮುಂದುವರೆದಿದೆ. ಕಾನೂನು ವ್ಯವಸ್ಥೆ ಮುಂದುವರೆದ್ರು ಕೂಡ ಹೆಣ್ಮಕ್ಳಿಗೆ ಏನಾಗ್ತಿದೆ ಅಂದ್ರೆ ನ್ಯಾಯ ಸಿಗೋದ್ರಲ್ಲಿ ವಿಳಂಬ ಆಗ್ತಿದೆ. ಆವಾಗ ಏನ್ ಮಾಡ್ಬೇಕು ಮಹಿಳೆಯರು? ಏನದು ಅನ್ಯಾಯಕ್ಕೆ ಮಹಿಳೆಯರಿಗೆ ಮೇಲೆ ದೌರ್ಜನ್ಯಗಳಾದಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ ಏನಿದೆ ಅದು ಇರೋದೇ ಸ್ವಲ್ಪ ಫಸ್ಟ್ ಆಫ್ ಆಲ್ ಅನ್ಯಾಯಕ್ಕೆ ಒಳಗಾದವರು ಕಂಪ್ಲೇಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ತುಂಬಾ ಆಗಿದೆ ಆತರ. ಕಂಪ್ಲೇಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದಾಗ ವ್ಯವಸ್ಥೆಗಳು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಎಷ್ಟೋ ಸಲ ತಕ್ಷಣಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ತಗೊಳ್ತಾರೆ. ಅದು ಈವನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಪೊಲೀಸವರೇ ಬಲವಂತ ಮಾಡಿ ಕಂಪ್ಲೇಂಟ್ ಕೊಡಿಸಿದ್ರು ಅಂತ ಹೇಳ್ಬಿಡ್ತಾರೆ. ಇಂಥದ್ದು ಆಗ್ಬಾರ್ದು. ದೌರ್ಜನ್ಯಕ್ಕೆ ಒಳಗಾದವರು ಕೂಡ ನನಗೆ ನ್ಯಾಯ ಮೊದಲು ಸಿಗ್ಬೇಕು ಅನ್ನುವಂತ ಏನು ಒಂದು ಮೈಂಡ್ ಸೆಟ್ ಇಟ್ಕೊಳ್ಬೇಕು. ಫಸ್ಟ್ ನನಗೆ ಅನ್ಯಾಯ ಆಗಿದೆ, ಅದನ್ನ ನಾನು ಖಂಡಿಸ್ತೀನಿ, ಅದಕ್ಕೆ ನನಗೆ ನ್ಯಾಯ ಫಸ್ಟ್ ಸಿಗ್ಬೇಕು ಅನ್ನೋದನ್ನ ಪ್ರಥಮ ಪ್ರಯತ್ನ ಪಡ್ಬೇಕು ಅವರು. ಈ ದೂರುಗಳನ್ನ ಕೊಟ್ಟಾದ್ಮೇಲೆ ಏನದು ಎನ್ಕ್ವೈರಿ ಮತ್ತೆ ನ್ಯಾಯಾಲಯ ಪ್ರಕರಣ ಇವೆಲ್ಲಾನು ವಿಳಂಬ ಆಗುತ್ತೆ ಅಂತ ಅನ್ನಿಸ್ದಾಗ ಅದನ್ನ ಆಯೋಗಗಳಿದಾವೆ, ಸಾಮಾಜಿಕ ಸಂಘಟನೆಗಳಿದಾವೆ, ಅವುಗಳ ಮೂಲಕನೂ ಇದನ್ನ ಬಗೆಹರಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕಾಗುತ್ತೆ. ಇವಾಗ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಇನ್ನು ತಗೋಬೇಕು ಮಹಿಳೆಯರ ರಕ್ಷಣೆಗೋಸ್ಕರ? ಮಹಿಳೆಯರ ದೌರ್ಜನ್ಯಗಳಿಗೆ ಏನಿದಾವೆ ಅದರಲ್ಲಿ ಗರಿಷ್ಠ ಮರಣದಂಡನೆಯಂತ ಶಿಕ್ಷೆಗಳನ್ನ ಜಾರಿಗೆ ತರಬೇಕು. ಈಗ ಬೇರೆ ಇವಾಗ ಏನದು ಸೌದಿಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಏನಾದ್ರೂ ದೌರ್ಜನ್ಯ ಮಾಡಿದ್ರೆ ಜೀವಾವಧಿ ಶಿಕ್ಷೆ, ಮರಣದಂಡನೆ ತನಕ ಇದೆ. ಆದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂಥ ಸಿವಿಯರ್ ಪನಿಷ್ಮೆಂಟ್ಗಳಿಲ್ಲ. ಯಾವುದೇ ಹೆಣ್ಮಕ್ಳಿಗೆ ಏನದು ಅತ್ಯಾಚಾರ ಪ್ರಕರಣಗಳಲ್ಲಿ ಅದಕ್ಕೆಲ್ಲ ಸಿವಿಯರ್ ಪನಿಷ್ಮೆಂಟ್ಗಳು ಆಗ್ಬೇಕು. ಅದರಲ್ಲೂ ತಕ್ಷಣದ ಏನದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ಅದನ್ನ ಟ್ರಯಲ್ಸ್ ನ ಮಾಡಿ ಆದಷ್ಟು ಬೇಗ ಅದಕ್ಕೆ ರೆಮಿಡಿ ಸಿಗುವಂತ ವ್ಯವಸ್ಥೆ ಆಗ್ಬೇಕು. ಇಲ್ಲ ಅಂತಂದ್ರೆ ಈ ನಡೀತಾನೆ ಇರುತ್ತೆ, ದೌರ್ಜನ್ಯಗಳಿಗೆ ನಿಲ್ಲೋದೇ ಇಲ್ಲ, ನಡೀತಾನೆ ಇರುತ್ತೆ. ನಮ್ಮ ವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ ಭಯ ಹುಡ್ಸಂಗಿರ್ಬೇಕು. ಇಂಥ ಕೃತ್ಯಗಳನ್ನ ಮಾಡಿದ್ರೆ ನಮ್ಗೆ ಜೀವಾವಧಿ ಶಿಕ್ಷೆ, ಅದಕ್ಕಿಂತ ಹೆಚ್ಚಿಂದು ಮರಣದಂಡನೆ ಶಿಕ್ಷೆಯನ್ನ ಕೊಡುವಂತದ್ದಿದೆ ಅಂದ್ರೆ ಭಯ ಪಡುತ್ತೆ. ಇಲ್ಲ ಅಂತಂದ್ರೆ ಇದು ಸಾರಾಸಟ್ಟಾಗಿ ನಡೀತಾನೆ ಇರುತ್ತೆ. ಇವಾಗ ಯಾವುದೇ ಒಂದು ಮಹಿಳೆ ದೌರ್ಜನ್ಯಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ಚಿತ್ರಹಿಂಸೆ ಅನುಭವಿಸ್ತಿರ್ಬೋದು ಅಂತ ಹೆಣ್ಮಗಳು ಮೊದಲಿಗೆ ಏನ್ ಹೆಜ್ಜೆ, ಯಾವ ಕ್ರಮ ತಗೋಬೇಕು? ಅವರು ಯಾವ ರೀತಿ, ಫಸ್ಟ್ ಆಫ್ ಆಲ್ ಅವ್ರು ಯಾರನ್ನ ಅಪ್ರೋಚ್ ಮಾಡ್ಬೇಕು, ಅವರು ಹೇಗೆ ಅವ್ರನ್ನ ರಕ್ಷಣೆ ಮಾಡ್ಕೋಬೇಕು? ಕುಟುಂಬದಲ್ಲಿ ಆಗಿದ್ರೆ ದೌರ್ಜನ್ಯ, ಅವರು ಕುಟುಂಬದಲ್ಲಿ ಆ ತಾಯಿಗೆ ಮೊದಲು ಹೇಳಲೇಬೇಕು. ತಾಯಿ ಹೇಳಿದ್ಮೇಲೆ ತಾಯಿ ಏನ್ ಮಾಡ್ಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಥವಾ ಆಯೋಗಗಳ ಗಮನಕ್ಕೆ ತರಬೇಕು. ಸಂಘಟನೆಗಳಿದಾವೆ, ಅವುಗಳ ಮೂಲಕನಾದ್ರೂ ಸರಿ ಅಟ್ ಎನಿ ಕಾಸ್ಟ್ ಆ ದೌರ್ಜನ್ಯನ ಖಂಡಿಸಿ ಅದಕ್ಕೆ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಆ ಅನ್ಯಾಯದ ವಿರುದ್ಧವಾಗಿ ನ್ಯಾಯ ದೊರಕಿಸ್ಕೊಡುವಂತ ಪ್ರಯತ್ನ ಆಗ್ಬೇಕು.
ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಇರ್ಬೋದು ಅಥವಾ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಅದರಿಂದ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿರ್ಬೋದು ಅಥವಾ ಬೇರೆ ಹೊರಗಡೆ ಬರೋಕ್ ಹೆದರ್ತಾ ಇರ್ಬೋದು. ಇಂಥ ಟೈಮಲ್ಲಿ ಹೆಣ್ಮಕ್ಳು ಯಾವ ರೀತಿ ಧೈರ್ಯದಿಂದ ಇರಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಹರಾಸ್ಮೆಂಟ್ ನಡೀತಾ ಇದೆ, ಅದ್ ನಡೆದ್ರು ಕೂಡ ಅದನ್ನ ಹೇಗೆ ಅದ್ರ ವಿರುದ್ಧ ಹೋರಾಡ್ಬೇಕು ಮಹಿಳೆ? ಈಗ ಮಹಿಳೆಯರ ಮೇಲೆ ನೀವು ಇವಾಗ ಹೇಳದಂಗೆ ಕೌಟುಂಬಿಕವಾಗಿ ಮನೆಯಲ್ಲಿ ದೌರ್ಜನ್ಯ, ಆಫೀಸಲ್ಲಿ ದೌರ್ಜನ್ಯ, ಹೊರಗಡೆ ಸೊಸೈಟಿನಲ್ಲಿ ಕೆಲವು ಸಲ ಬಸ್ಸಲ್ಲಿ ಈ ತರ ಎಲ್ಲ ದೌರ್ಜನ್ಯಗಳಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದೊಂದು ಹೊಸ ಟ್ರೆಂಡ್ ಏನಾಗಿದೆ, ಡಿಜಿಟಲ್ ಮೀಡಿಯಾಗಳಲ್ಲಿ ಹರಾಸ್ಮೆಂಟ್. ಅದು ಏನಾಗುತ್ತೆ, ಅದ್ರದ್ದು ಇಂಪ್ಯಾಕ್ಟು ತುಂಬಾ ಜಾಸ್ತಿ ಆಗುತ್ತೆ. ಏನದು AI ದುರ್ಬಳಕೆ ಮಾಡಿಕೊಂಡು ಚಿತ್ರಗಳನ್ನೆಲ್ಲ ಏನದು ಇದು ಮಾಡಿ, ಏನದು ಎಡಿಟ್ ಮಾಡಿ ಆ ರೀತಿ ಎಲ್ಲ ಹೇಗಂದ್ರೆ ಹಾಗೆ ತೋರಿಸೋದು, ಅವರನ್ನ ಸೋಷಿಯಲ್ ಮೀಡಿಯಲ್ಲಿ ಅವ್ರದ್ದು ನೆಗೆಟಿವ್ ಒಪಿನಿಯನ್ ಬರೋ ತರ ಪೋಸ್ಟ್ ಮಾಡೋದು, ಮತ್ತೆ ಅದ್ರ ಮೂಲಕ ಬ್ಲಾಕ್ ಮೇಲ್ ಮಾಡೋದು, ಇಂಥದ್ದೆಲ್ಲ ಪ್ರಯತ್ನಗಳು ನಡೀತಾ ಇದಾವೆ. ಫಸ್ಟ್ ಹೆಣ್ಮಕ್ಳು ಏನ್ ಮಾಡ್ಬೇಕು, ಸೈಬರ್ ಸೆಲ್ಲಿಗೆ ಕಂಪ್ಲೇಂಟ್ ಮಾಡ್ಬೇಕು. ಸೈಬರ್ ಸೆಲ್ಲಿಗೆ ಕಂಪ್ಲೇಂಟ್ ಮಾಡ್ಬೇಕು. ಜೊತೆಗೆ ಅವ್ರು ಯಾರು ಆ ರೀತಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ಏನದು ಎರಡನೇ ಆಲೋಚನೆ ಮಾಡದಂಗೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಮುಂದುವರಿಬೇಕು. ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಏನದು ಡಿಜಿಟಲ್ ಮೀಡಿಯಾಗಳಲ್ಲಿ ಆದಷ್ಟು ಫೋಟೋಸ್ನ, ತಮ್ಮ ಜೀವನದ ಪ್ರತಿಯೊಂದು ಘಟನೆಯನ್ನ ಅಪ್ಲೋಡ್ ಮಾಡೋದಿದೆಯಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಪ್ರತಿಯೊಂದನ್ನು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ, ಯಾವ್ದು ಅವಶ್ಯಕತೆ ಇದೆ ಅದನ್ನ ಮಾತ್ರ ಅಪ್ಲೋಡ್ ಮಾಡು. ಕೆಲವರಂತೂ ಪ್ರತಿಯೊಂದು ಅವರ ಜೀವನದ ಎಂಟೈರ್ ಚಿತ್ರನ ಡಿಜಿಟಲ್ ಮೀಡಿಯಾಗೆ ಪಬ್ಲಿಕ್ ಮಾಡ್ಬಿಡ್ತಾರೆ. ನಮ್ಮ ಜೀವನದಲ್ಲಿ ವೈಯಕ್ತಿಕವಾದದ್ದು ಅಂತ ಒಂದಿರುತ್ತೆ, ಅದನ್ನ ಪರ್ಸನಲ್ ಆಗೇ ಇಟ್ಕೊಳ್ಬೇಕು. ಹೆಣ್ಮಕ್ಳು ಅವರ ಪರ್ಸನಲ್ ಲೈಫ್ ನ ಪಬ್ಲಿಕ್ ಲೈಫ್ಗೆ ಹಾಕಕ್ ಹೋಗ್ಬಾರ್ದು. ಅದನ್ನ ಸ್ವಲ್ಪ ಮುತುವರ್ಜಿಯಿಂದ ಕಾಪಾಡ್ಕೊಳ್ಬೇಕು. ಓಕೆ ಮ್ಯಾಮ್, ಕೊನೆಯದಾಗಿ ನಾನು ಕೇಳೋದೇನಂದ್ರೆ, ಎಲ್ಲಾ ಮಹಿಳೆಯರು, ಕೇವಲ ಸರ್ಕಾರಿ ಮಹಿಳೆಯರು ಮಾತ್ರ ಅಲ್ಲ, ಸರ್ಕಾರಿ ಕೆಲಸದಲ್ಲಿರೋ ಮಹಿಳೆಯರು ಮಾತ್ರ ಅಲ್ಲ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ಲಾ ಮಹಿಳೆಯರಿಗೂ ಒಂದು ಧೈರ್ಯ ತುಂಬೋ ಮಾತಂದ್ರೆ ಏನ್ ಹೇಳ್ಬೋದು ನೀವು? ಎಲ್ಲ ಮಹಿಳೆಯರಿಗೂ ಸಾಧಿಸೋದಕ್ಕೆ ಬಹಳಷ್ಟು ಅವಕಾಶಗಳಿದಾವೆ. ಆ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಿಮಗೆ ಸಣ್ಣ ಅವಕಾಶನು ಸಾಧನೆಗೆ ದಾರಿಗೆ ತೋರಿಸೋದಾದ್ರೆ ಅದನ್ನ ಜಾರಿ ಹೋಗೋದಕ್ಕೆ ಬಿಡಬೇಡಿ. ಮತ್ತೆ ಹಿಂದಿರುಗಿ ನೋಡಬೇಡಿ. ನಿಮ್ಮ ಫೋಕಸ್ಸು ನಿಮ್ಮ ಗುರಿಯತ್ತ ಇರಲಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೆಸಿಟೇಟ್ ಮಾಡಬೇಡಿ. ಇದನ್ನು ನಾನು ಹೇಳ್ತೇನೆ. ಓಕೆ ಮ್ಯಾಮ್, ಇಷ್ಟೊತ್ತವರೆಗೂ ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಹಂಚ್ಕೊಂಡು, ಆಮೇಲೆ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ಯಾವ್ಯಾವ ಯೋಜನೆ ಇದಾವೆ, ಮಹಿಳೆಯರಿಗೋಸ್ಕರ ಏನೇನು ಕ್ರಮಗಳಿದಾವೆ, ಅದೆಲ್ಲಾನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ಇಲ್ಲಿ ಕರೆದು ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಶಶಿಕಲಾ ಅವರ ಪಯಣ ಕೇವಲ ಸಾಧನೆಯ ಕಥೆಯಲ್ಲ, ಅನೇಕ ಮಹಿಳೆಯರ ಬದುಕಿಗೆ ಆಶಾ ಕಿರಣವಾಗಿದೆ. ಇಂದು ಅವರ ಅಮೂಲ್ಯವಾದ ಮಾತುಗಳು ಹಲವರಿಗೆ ಧೈರ್ಯ ತುಂಬುತ್ತವೆ ಎಂಬ ನಂಬಿಕೆ ನಮ್ಮದು. ಬದಲಾವಣೆ ಹೊರಗಿನಿಂದ ಬರೋದಲ್ಲ, ಅದು ನಮ್ಮೊಳಗಿನಿಂದಲೇ ಆರಂಭವಾಗಬೇಕು. ಇನ್ನೊಂದು ವಿಶೇಷ ಸಂದರ್ಶನದೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾವಾಹಿನಿ.